ಇದೇನು ಪೂಜೆಗೆ ಇಟ್ಕೊಂಡಿದ್ದೀನಿ ತುಳಸಿ ಪತ್ರಿ ಮತ್ತು ಹೂವನ್ನ ಅಂತ ಅನ್ಕೋಬೇಡ್ರಿ. ನಾನು ತಲೆಗೆ ಹಚ್ಚಾಕ ಹೆಲ್ದಿ ಹೇರ್ಸ್ ಆಗ್ಲಿಕ್ಕೆ ಅಂತಂದು ಹೇಳಿ ಇದನ್ನು ಆಯಿಲ್ ರೆಡಿ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಇಲ್ಲಿ ಬ್ರಾಹ್ಮಿ ಮತ್ತು ಹಾಗೆ ಮತ್ತು ತುಳಸಿ, ಬ್ರಾಹ್ಮಿ ಅಂದರೆ ಒಂದಲಗ ಸೊಪ್ಪು, ಹಾಗೆ ಒಂದು ಸ್ವಲ್ಪ ವೀಳ್ಯದೆಲೆ ಅವೆಲ್ಲ ತಂದು ಇಟ್ಕೊಂಡಿದ್ದೀನಿ. ಹಾಗೆ ಇದೆಲ್ಲ ಮಾಡಿಕೊಂಡು ನಾನು ರೆಡಿ ಮಾಡಿಕೊಂಡು ಇದು ಕೊಬ್ಬರಿ ಎಣ್ಣೆದು ಬಾಟ್ಲ್ ಇರುತ್ತಲ್ಲ ಅದಕ್ಕೆ ಫಿಲ್ ಮಾಡ್ಕೊತೀನಿ. ಯಾರಿಗೆಲ್ಲ ಈ ಥರ ದೊಡ್ಡ ದೊಡ್ಡ ತುರುಬು ಈ ಥರ ಉದ್ದುದ್ದ ಕೂಲ್ದು ಇರಬೇಕಂತೇಳಿ ಯಾರು ಇಷ್ಟಪಡಲ್ಲ ಹೇಳ್ರಿ, ಎಲ್ಲರೂ ಇಷ್ಟಪಟ್ಟೇ ಪಡ್ತಾರೆ. ಮತ್ತು ನಾನು ಇದ್ದದ್ರಲ್ಲೇ ಕೂಲ್ದ ಎಟ್ಲೀಸ್ಟ್ ಚೆನ್ನಾಗಿ ಬರದೇ ಇದ್ರೂ ಪರವಾಗಿಲ್ಲ, ಇರೋ ಕೂಲ್ದ ಹಾಳಾಗಬಾರ್ದು ಅನ್ನೋಂತಂದು ಹೇಳಿ ನಾನು ಈ ಥರ ಮಗಳಿಗೂ ಹೇರ್ ಆಯಿಲ್ ರೆಡಿ ಮಾಡ್ಕೊಡ್ತೀನಿ. ಮತ್ತು ನಾನು ಇದೇ ಆಯಿಲ್ ರೆಡಿ ಮಾಡ್ಕೊಂಡಿರ್ತೀನಿ. ಪ್ಯೂರು ನಾನು ಬೋಳಾಸದ ಆಯಿಲ್ ತಗೊಂಬಂದಿರ್ತೀನಿ. ಅದು ಅಡುಗೆಗೂ ಹಾಕ್ಬೋದಲ್ಲ ಕೊಬ್ಬರಿ ಎಣ್ಣೆ ಅದನ್ನು ನಾನು ತೊಗೊಂಬಂದ್ಬಿಟ್ಟು ನಾನು 1/4 kg ಎಣ್ಣೆ ತೊಗೊಂಬಂದ್ಬಿಟ್ಟು ನಾನು ಅದಕ್ಕೆ ಇದು ವಿಳ್ಯದೆಲೆ ನಾನು ಕಟ್ ಮಾಡಿ ಇಟ್ಕೊತಿದ್ದೇನೆ ನೋಡಿರಿ. ಹಾಗೆ ಇಲ್ಲಿ ಒಂದಲಗನ ಮತ್ತು ಪಾಟಲ್ಲೇ ಬೆಳೆಸಿದ್ದೀನಿ ಒಂದಲಗ. ಹಾಗೆ ಇಲ್ಲಿ ನಮ್ಮ ಕಡೆ ಯಾವ ದಾಸಾಳ ಇದೆ ನೋಡಿರಿ, ಅದು ದಾಸಾಳದ್ದು ಅದು ತೆಗೆದು ಇಟ್ಕೊಂಡಿದ್ದೀನಿ ನಾನು. ಹಾಗೆ ನಾನು ಇಲ್ಲಿ ರೆಡ್ಡು ಮತ್ತು ವೈಟು 2 ದಾಸಾಳ ಇಟ್ಕೊಂಡಿದ್ದೀನಿ. ಮತ್ತು ಕರಿಬೇವು ಕೂಡ ಇಲ್ಲಿ ಗಿಡದಲ್ಲೇ ಬೆಳೆದದ್ದು, ಅದನ್ನು ಕೂಡ ತೊಳ್ಕೊಂಡ್ಬಿಟ್ಟು ಇಲ್ಲಿ ನಾನು ಅದು ಒದ್ದೆ ಇರಬಾರ್ದು ಅಂತಂದು ಹೇಳಿ ನಾನು ಇಲ್ಲಿ ತೊಳೆದ್ಬಿಟ್ಟು ಟವಲಲ್ಲಿ ಹಾಕಿ ಆರಿಸಿದ್ದೆ. ಹಾಗೆ ಇಲ್ಲಿ 3 ನೆಲ್ಲಿಕಾಯಿ ತೊಗೊಂಡಿದ್ದೀನಿ. ಈ ನೆಲ್ಲಿಕಾಯಿನೂ ಕಟ್ ಮಾಡಿಕೊಂಡು ಅದರಲ್ಲೇ ಹಾಕೋತಾ ಇದ್ದೀನಿ. ಹಾಗೆ ಮತ್ತು ಯಾವ ರೋಜ್ ಇರ್ತದೆ ನೋಡು ಆ ರೋಜುಗಳನ್ನು ತಗೊಳ್ರಿ ನೀವು. ಇಲ್ಲಿ ನಾನು ಇದು ಕೂಡ ನಮ್ಮ ಮನೆಯಲ್ಲೇ ಪಾಟಲ್ಲಿ ಗಿಡದಲ್ಲೇ ಬೆಳೆದಿದ್ದು. ಇವೆಲ್ಲ ತೊಗೊಂಡು ಇದು ಹಾಕೋದ್ರಿಂದ ಪರಿಮಳ ಚೆನ್ನಾಗಿ ಬರ್ತೈತಿ ರೋಜದ್ದು ಅಂತಂದೇಳಿ ಇದನ್ನು ಹಾಕ್ತಿದ್ದೀನಿ. ನಾನು ಇದೆಲ್ಲ ಒಂದು ಪಾತ್ರೆ ತಗೊಂಡ್ಬಂದ್ಬಿಟ್ಟು ನಾನು ಏನು ಮಾಡ್ತಿದ್ದೀನಿ ಅಂತಂದ್ರೆ ಅದನ್ನು ನಾನು ಸ್ವಲ್ಪ ಮಿಕ್ಸಿಗೆ ಹಾಕ್ಕೋತೀನಿ. ಇಲ್ಲಾಂದ್ರೆ ಎಲ್ಲ ದೊಡ್ಡಕ್ಕೆ ಆಗ್ಬಿಡ್ತೈತಿ. ಅದ್ರಾಗಿನ ವಿಟಮಿನ್ಸ್ ಇದಕ್ಕೆ ಬಿಡಲ್ಲ ಅಂತಂದು ಹೇಳಿಬಿಟ್ಟು ನಾನು ನೆಲ್ಲಿಕಾಯಿ ಇವನ್ನೆಲ್ಲ ಬೇಕಂದ್ರೆ ನೀವು ಇಲ್ಲಿ ಈರುಳ್ಳಿ ಹಾಕ್ಕೋಬೋದು. ನಾನಿಲ್ಲಿ ಈರುಳ್ಳಿ ಮಗಳು ಬೇಡ ಅಂತ ಹೇಳಿದ್ರು, ಸ್ಮೆಲ್ ಬರುತ್ತೇನೋ ಅಂತಂದು ಹೇಳಿ. ಮತ್ತು ಹಾಗೆ 2 ಸ್ಪೂನ್ ಮೆಂತೆ, ಇಷ್ಟೆಲ್ಲನೂ ನಾನು ಹಾಕಿಬಿಟ್ಟು ನಾನು ಏನೇನು ಹಾಕಿದ್ದೀನಿ ಇನ್ನೊಂದ್ಸಲ ಹೇಳ್ತೇನೆ ನೋಡಿರಿ. ಒಂದಲಗ ಸೊಪ್ಪು, ವೀಳ್ಯದೆಲೆ, ಹಾಗೆ ತುಳಸಿ, ಮತ್ತು ದಾಸಾಳ ಹೂವು 2 ಥರದ್ದು, ಗುಲಾಬಿ ಹೂವು, ನೆಲ್ಲಿಕಾಯಿ, ಮೆಂತೆ ಇಷ್ಟೆಲ್ಲವನ್ನೂ ಕುಡ್ಕೊಂಡು ಒಂದು ಸ್ವಲ್ಪ ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ಅಜರ ಜಬಡ ಅಂತವಲ್ಲ ಆ ಥರ ಅಜರ ಜಬಡ ಮಾಡಿಬಿಟ್ಟು ಇದನ್ನು ಕುದಿಸ್ಬಿಟ್ರೆ ಅಂದ್ರೆ ನಾವು ಇದರಲ್ಲಿರೋ ಎಲ್ಲ ವಿಟಮಿನ್ಸು ಬಿಡಲಿ ಅಂತ. ಇಲ್ಲ ದೊಡ್ಡಗೆ ಕುದಿಸ್ಬಿಟ್ರೆ ಎಲ್ಲ ಇದು ಪ್ಲೇಟ್ಸ್ ಅಂತಂದ್ರೆ ಪಕ್ಕಳಿ ಮತ್ತು ಎಲೆಯೊಳಗೆ ಮತ್ತು ಅದ್ರೊಳಗೆ ಎಲ್ಲ ಉಳ್ಕೊಂಬಿಡ್ತೈತಿ ಎಣ್ಣೆ ಅಂತಂದು ಹೇಳ್ಬಿಟ್ಟು ನಾನು ಈ ಥರ ಐಡಿಯಾ ಮಾಡಿದ್ದೀನಿ. ಬಟ್ ತುಂಬ ಚೆನ್ನಾಗಿರ್ತೈತಿ. ನಾನು ಏನು ಹೇಳ್ತಿದ್ದೀನಿ ಅಂತಂದ್ರೆ ಭಾಳ ಬೆಳೆದು ಬೇಡಪ್ಪ, ದೊಡ್ಡಗೆ ಬೆಳೆದು ನಾವೇನು ಅಡ್ವರ್ಟೈಸ್ಗೆಲ್ಲ ಹೋಗ್ಬೇಕಂತ ಇಲ್ಲ. ಎಟ್ಲೀಸ್ಟ್ ಇರೋ ಕೂಲ್ದನ್ನು ನಾವು ಕೇರ್ ಮಾಡ್ಕೋಬೇಕಂದ್ರೆ ಈ ಥರ ಒಂದು ಆಯಿಲ್ ಮಾಡಿ ಇಟ್ಕೊಂಡು ನಾವು ಹೇಗಿದ್ರೂ ಆಯಿಲ್ ಹಚ್ಕೊಳ್ತೇವೆ. ಮತ್ತು ನಾವು ಮೇಂಟೈನ್ ಮಾಡಲೇಬೇಕು. ಆಯಿಲ್ ಹಚ್ಕೊಳ್ಳೋದೇನೋ ಸ್ನಾನ ಅಂತೂ ಮಾಡೋಂಗಿಲ್ಲ. ಅಟ್ಲೀಸ್ಟ್ ನಮ್ಮ ಸಮಾಧಾನಕ್ಕಾದರೂ ಅದು ನಾವು ಹಚ್ಕೋಬೇಕಂತೀನಿ. ಮಾರ್ಕೆಟಲ್ಲೆಲ್ಲ ಸಿಗುತ್ತೆ ತುಳಸಿ ಆಯಿಲ್ ಅಂತ, ಈರುಳ್ಳಿ ಆಯಿಲು, ಮೆಂತ್ಯ ಆಯಿಲು, ಬ್ರಾಹ್ಮಿ ಆಯಿಲು ಅಂತ ಎಲ್ಲ ಸಿಗುತ್ತೆ. ಅವರು ಇದೇ ಥರದ್ದು ಒಂದು ಪ್ರೊಸೀಜರ್ ಮಾಡಿರ್ತಾರೆ. ಮತ್ತು ಕೆಲವೊಂದು ಚೆನ್ನಾಗಿರಲಿ ಅಂತ ಕೆಮಿಕಲ್ಸ್ ಎಲ್ಲ ರೆಡಿ ಮಾಡ್ಕೊಂಡಿರ್ತಾರೆ. ನಾನಿಲ್ಲಿ 500 ml ಆಯಿಲಲ್ಲಿ ಒಂದು 300 ml ವರೆಗೂ ಹಾಕಿರ್ಬೇಕು. ಆ 300 mlಗೆ ನಾನು ಇಷ್ಟು ಐಟಮ್ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಪರಿಮಳ ಬರೋವರೆಗೂ ಕುದಿಸ್ಕೊತೀನಿ. ಮೊದಲೇ ಕೊಕೊನಟ್ ಆಯಿಲೇ ತುಂಬ ಒಳ್ಳೆ ಸ್ಮೆಲ್ಲು. ಅದ್ರ ಮಧ್ಯೆ ಇವೆಲ್ಲ ಹಾಕ್ಕೊಂಡಿದ್ದೀನಲ್ಲ ಮೆಂತ್ಯ, ಅದನ್ನೆಲ್ಲ ಒಳ್ಳೆ ಪರಿಮಳ, ಮನೆ ತುಂಬ ಎಲ್ಲ ತುಪ್ಪ ಕಾಸ್ಬೇಕಾದ್ರೆ ಯಾವ ಥರ ಪರಿಮಳ ಬರುತ್ತೆ ನೋಡು ಆ ಥರ ಪರಿಮಳ ಬರ್ತಾಯಿದೆ ಚೆನ್ನಾಗಿ. ಇದನ್ನು ನಾವು ಆರಾಮಾಗಿ 2 ತಿಂಗಳು 3 ತಿಂಗಳವರೆಗೂ ಇಟ್ಕೊಂಡು ಇದನ್ನು ಆಯಿಲ್ ಯೂಸ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ನೀವು ಡೈಲಿನೂ ಕೂಡ ಹಚ್ಕೋಬೋದು, ಸ್ವಲ್ಪ ಲೈಟಾಗಿ ಹಚ್ಕೋಬೋದು ಡೈಲಿ. ಹಾಗೆ ಸ್ನಾನ ಮಾಡೋದಿದ್ರೆ, ತಲೆ ಸ್ನಾನ ಮಾಡೋದಿದ್ರೆ ಚೆನ್ನಾಗಿ ಹಚ್ಕೊಂಡ್ಬಿಟ್ಟು ಜಾಸ್ತಿ ಒಂದು ಸ್ವಲ್ಪ ಮಸಾಜ್ ಮಾಡಿಕೊಂಡು ಒಂದು ನೈಟ್ ಪೂರ್ತಿ ಬಿಟ್ಟು ಆ್ಯಕ್ಚುಲಿ ಮರುದಿನ ಸ್ನಾನ ಮಾಡಿದ್ರೂ ನಾನು ಚೆನ್ನಾಗಿ ಬಾಯ್ಲ್ ಮಾಡಿಕೊಂಡು ಅದನ್ನು ಕುದಿಸಿದೆ. ಕುದಿಸ್ಕೊಂಡು ಚೆನ್ನಾಗಿ ಅದು ಎಣ್ಣೆ ಮೇಲ್ಗಡೆ ಬಂದು ಕೆಳಗಡೆ ಇದು ಹಾಕಿರೋ ಪದಾರ್ಥಗಳೆಲ್ಲ ಕೆಳಗೆ ಕೂತಾಗ ನಾನು ಬಂದ್ ಮಾಡಿಕೊಂಡು ಏನು ಮಾಡಿದೆ ಅಂದರೆ ನಾನು ಅದೆಲ್ಲ ತಣ್ಣಗಾದ ಮೇಲೆ ಈ ಥರ ಒಂದು ಫಿಲ್ಟರ್ ತಗೊಂಬಿಟ್ಟು ಅದನ್ನೆಲ್ಲ ಚೆನ್ನಾಗಿ ಒಂದು ಸ್ಪೂನ್ ಸಹಾಯದಿಂದ ಈ ಥರ ಸೋಸ್ಕೊಂಡು ಒಂದು ಬಟ್ಲು ತಗೊಂಡು ನಾನು ಈ ಥರ ಕೋಕೋನಟ್ ಬಾಟ್ಲೆಲ್ಲ ಇರ್ತದಲ್ಲ ಅದಕ್ಕೂ ಎತ್ತಿಡ್ಕೊಂಡ್ಬಿಟ್ವಿ ಅಂತಂದ್ರೆ ನಮಗೆ ಎಷ್ಟು ಬೇಕು ಅಷ್ಟು ಕ್ವಾಂಟಿಟಿ ತಗೊಂಡು ನಾವು ಹಚ್ಕೋಬೋದು. ಮತ್ತು ಹಾಗೆ ಇಲ್ಲಿ ಕಾಟನ್ ಬಟ್ಟೆ ತೊಗೊಂಡ್ಬಿಟ್ಟು ಕಾಟನ್ ಬಟ್ಟೆಲೆಲ್ಲ ಹಾಕಿಬಿಟ್ಟು ಹಿಂಡ್ಕೊಂಡ್ರು ಕೂಡ ಪದಾರ್ಥಗಳೆಲ್ಲ ಆಯಿಲ್ನು ಬಂದುಬಿಡ್ತೈತಿ. ಹಾಗಾಗಿ ನೀವು ಆಯಿಲ್ ಕಂಟೆಂಟ್ ಏನು ಉಳಿಯೋಂಗಿಲ್ಲ. ಆಮೇಲೆ ಅದನ್ನ ಚೆಲ್ಲಿ ಬಿಡ್ಬೋದು, ಕರೆಕ್ಟಾಗಿ ಎಲ್ಲ ಆಯಿಲ್ ಬರ್ತೈತಿ. ಹಾಗಾದರೆ ಈ ಥರ ಒಂದು ಮಾಡ್ಕೊರಿ. ನೀವು ಬೇರೆ ಇನ್ನೂ ಅಲೋವಿರಾ, ಈರುಳ್ಳಿ ಇದೆಲ್ಲ ಸೇರಿಸ್ಕೋಬೋದು. ಬೇಡಪ್ಪ ಅಂದರೆ ಇಷ್ಟೇ ಹಾಕ್ಕೊಂಡು ಮಾಡ್ಕೊಳ್ರಿ, ಅಥವಾ ಯಾವುದೂ ಇಲ್ಲ ಅಂದ್ರೆ ನಡಿತೈತಿ.
ಸುಮ್ಮನೆ ಹಾಗೆ ಎಣ್ಣೆ ಹಚ್ಕೊಳಕ್ಕಿಂತ ಈ ಥರದ್ದು ಆಯಿಲ್ ಹಚ್ಕೊಳೋದ್ರಿಂದ ನಮಗೆ ತೃಪ್ತಿ ಅಲ್ದೇ ಒಂದು ಸ್ವಲ್ಪ ಚೆನ್ನಾಗಿ ಇರೋ ಕೂದಲನ್ನ ಮೇಂಟೈನ್ ಮಾಡ್ಬೋದು ಅಂತಂದು ಹೇಳ್ತಾ ಇದ್ದೀನಿ. ಹಾಗೆ ಈ ವಿಡಿಯೋ ಇಷ್ಟ ಅಂತಂದರೆ ಲೈಕು, ಕಮೆಂಟು, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ಕೊಳ್ರಿ, ಅವ್ರಿಗೂ ಕೂಡ ಸಹಾಯ ಆಗುತ್ತೆ. ಈ ಥರದ್ದೊಂದು ಆಯಿಲ್ ಮಾಡ್ಕೊಂಡು ಹಚ್ಕೋತಾರೆ ಎಟ್ಲೀಸ್ಟ್. ಇರೋ ಕೂದಲ ಮೇಂಟೈನ್ ಮಾಡಿಕೊಂಡು ಈಗೆಲ್ಲ ಹೇರ್ಸಿದ ಸಮಸ್ಯೆ ತುಂಬ ಇರೋದು. ಎಲ್ಲರೂ ಹೇರ್ ಫಾಲ್ ಅಂತಾರೆ. ಸುಮ್ಮನೆ ಮಾರ್ಕೆಟಲ್ಲಿ ಆ ಆಯಿಲು ಈ ಶ್ಯಾಂಪು ಅಂತ ತಗೊಂಬಂದು ಹಚ್ಕೊಂಡು ನಮ್ಮದು ಹೆಲ್ತು ಮತ್ತು ನಮ್ಮದು ಸ್ಕಾಲ್ಪ್ ಹೆಲ್ತು ಹಾಗೆ ಹೇರ್ಸ್ ಹಾಳು ಮಾಡ್ಕೊಳಕ್ಕಿಂತ ಈ ಥರದ್ದು ನಾವೇ ಮಾಡಿಕೊಂಡು ಹಚ್ಕೊಳೋದ್ರಲ್ಲಿ ಒಂದು ತೃಪ್ತಿ ಇರ್ತೈತಿ. ನಾನು ಹೇಳೋದ್ರಲ್ಲಿ ಸತ್ಯ ಇದೆ ಅಂತಂದರೆ ಹಾಗೆ